ಸರಿ, ಈ ಥರದೊಂದು ಪ್ರಯತ್ನ ಅಂದರೆ ಅಲ್ಲಿ ಹೋಗ್ಬೇಕು, ಮೀಟ್ ಆಗಬೇಕು ಅಂತಿದ್ದು, ಕೊನೆಗಾದರೂ ಟೈಗರ್ ಪ್ರಭಾಕರ್ ಅವ್ರನ್ನ ಭೇಟಿ ಆಗಿದ್ದೀರಾ ಅಂತಂದ್ರೆ? ಯಾಕಂದರೆ ಇವತ್ತಿಗೂ ಅಂದರೆ ಇವತ್ತೆಲ್ಲ ಆಧುನಿಕವಾಗಿ ಇಷ್ಟೆಲ್ಲ ಆಗಿದೆ, ಬಟ್ ಆ ಕಾಲಕ್ಕೆ ಸೈನೈಡ್ ಅಂತ ಒಂದು ಇದಿಟ್ಕೊಂಡು ಅವರೇ ಸಾಯೋದಾಗಲಿ, ಇನ್ನೊಂದು ಕಡೆ ಒಂದು ಹ್ಯೂಮನ್ ಬಾಂಬ್ ಆಗಲಿ, ಬೇರೆ ದೇಶಗಳಿಗೂ ಗೊತ್ತಿರಲಿಲ್ಲ ಈ ಥರದೊಂದು ಅಷ್ಟು ವಿಚಾರ ಎಲ್ಲ. ಸೊ ಆ ಜಾಗ ನೀವು ನೋಡ್ಕೊ ಬಂದಾಗ ಬೇರೆದೇ ಲೋಕ ಅಂತ ಅನಿಸುತ್ತೆ. ಸೊ ಹೇಗಿತ್ತು ಸರ್ ಆ ಪ್ರದೇಶ, ಮತ್ತು ಟೈಗರ್ ಪ್ರಭಾಕರ್ ಅವ್ರನ್ನ ಭೇಟಿ ಆಗೋಕ್ಕಾಗಿತ್ತು ಕೊನೆಗೆ? ಇಲ್ಲ, ಅದು ಆಗಲಿಲ್ಲ. ಅದು ಆಗಿದ್ದರೆ ಇಷ್ಟೊತ್ತಿಗೆ ಅದೇ ಅದೇ ಪಬ್ಲಿಕ್ ಆಗಿಬಿಟ್ಟಿರೋದು. ಆಗಲಿಲ್ಲ. ಅದಾದ್ಮೇಲೆ ನನಗೆ ಏನೇನು ಕೊಡಬೇಕೋ ಕೊಟ್ಟರು ಅವರೆಲ್ಲ. ಡಾಕ್ಯುಮೆಂಟ್ಸ್ಗಳು ಮತ್ತು ಡಿ ವಿ ಡಿಗಳು. ನನಗೆ ಅವಾಗ ಥಾಯ್ಲ್ಯಾಂಡಿಗೆ ಬರೋಕ್ಕೆ ಹೇಳೋರು, ಮಲೇಷ್ಯಾಗೆ ಬರೋಕ್ಕೆ ಹೇಳೋರು, ಸಿಂಗಪೂರ್ಗೆ ಬರೋಕ್ಕೆ ಹೇಳೋರು. ಅಲ್ಲಿ ಹೋಗ್ತಿದ್ದೆ, ಅಲ್ಲಿಂದ ಡಿ ವಿ ಡಿಗಳು ಕೊಡೋರು, ಸಾಕಷ್ಟು ಮೆಟೀರಿಯಲ್ಗಳು ಕೊಟ್ಟರು. ಆಮೇಲೆ ಯಾಕಂದರೆ ಅವ್ರದ್ದು ವಾರ್ ಮೆಟೀರಿಯಲೇ ಜಾಸ್ತಿ. ಅದಾದಮೇಲೆ ನಾನು CBI ಸೋರ್ಸ್ ಎಲ್ಲ ಇತ್ತಲ್ಲ, ಅದನ್ನು ತೊಗೊಂಡೆ. ಡೆಲ್ಲಿಗೆ ಹೋಗ್ತಿದ್ದೆ, ಅಲ್ಲಿ ರಾಜೀವ್ ಗಾಂಧಿ ಅವ್ರದ್ದು ಮೆಟೀರಿಯಲ್ ತೊಗೊಳ್ತಿದ್ದೆ. ಪ್ರತಿಯೊಂದು ಕಲೆಕ್ಟ್ ಮಾಡೋದೇ ನನ್ನ ಇದು. ಒಂದು ಜರ್ನಲಿಸ್ಟ್ ಏನು ಮಾಡ್ತಾರೆ, ಒಂದು ಇನ್ವೆಸ್ಟಿಗೇಷನ್ ಜರ್ನಲಿಸ್ಟ್, ಅದನ್ನೇ ಮಾಡ್ತಿದ್ದೆ. ಎಲ್ಲ ಕಲೆಕ್ಟ್ ಮಾಡಿಕೊಂಡು, ಯಾಕಂದರೆ ಐ ಆಮ್ ಎ ಫಿಲ್ಮ್ ಮೇಕರ್. ನನ್ನ ಕರ್ತವ್ಯ ಇದು ಹಿಸ್ಟ್ರಿ. ಇದು ಒಂದು ಘಟನೆ ನಡೆದೋಗಿದೆ. ಈ ಘಟನೆನ ಯಥಾವತ್ತಾಗಿ ಜನಗಳಿಗೆ ತಲುಪಿಸ್ಬೇಕು. ನಾನು ಇದಕ್ಕೆ ಮುಂಚೆ ಮಾಡಿದರೆ ಅದು ಗೆಲ್ತಿರಲಿಲ್ಲ. ಯಾಕಂದರೆ ನನಗೆ ಕಮ್ಮಿ ಸೋರ್ಸ್ ಇತ್ತು. ಲಾಸ್ಟ್ ಶಿವರಾಸನ್ ಸೈನೈಡ್ ಮಾಡಿದಾಗ, ಸೈನೈಡ್ ನೋಡಿದ ಮೇಲೆ ಮತ್ತೆ ತಿರ್ಗಾ ಇಂಡಿಯನ್ ರಾ ಆಗ್ಬೋದು, ನಮ್ಮ CBI SIT ಚೀಫ್ ಕಾರ್ತಿಕೇಯನ್ ಸರ್ ಆಗ್ಬೋದು, ಮತ್ತು ಎಲ್ಲರೂ ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ಎಲ್ಲರೂ ಅವಾಗ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನಾವು AMRಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ರೇ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ಬರುತ್ತೆ. ನಾವು ಮುಚ್ಚಿಟ್ಟು ಬೇರೆ ಯಾರಾದರೂ ಕೊಟ್ಟರೆ ಅದು ಅಲ್ಲೋಗುತ್ತೆ. ನಾವು ಏನು ನಡೆದಿದೆ ನಾವು ಹೇಳಬೇಕು ಅಂತ ಅವಾಗ ಎಲ್ಲರೂ ಮುಂದೆ ಬಂದು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೇನು ನಡೀತು ಪ್ರತಿಯೊಂದೂ ಹೇಳಿದ್ರು. ಅದೇ ಆಮೇಲೆ ರೆಕಾರ್ಡ್ ಆಗಿದೆ. ಅದಾದಮೇಲೆ ತಿರ್ಗಾ ಒಂದು 40 ಡೇಸು ಇದಕ್ಕೆ ಹೋದೆ. ಸ್ವಿಟ್ಜರ್ಲ್ಯಾಂಡು, ಡೆನ್ಮಾರ್ಕು, ನಾರ್ವೆ, ಅಲ್ಲೆಲ್ಲ ಹೋಗಿ ಪ್ರಭಾಕರನ್ ಬ್ರದರ್ ಇದ್ದಾರೆ, ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಆಮೇಲೆ ಯಾರ್ಯಾರು LTTನಲ್ಲಿ 75 ಇದ್ದರು ಅವ್ರದ್ದೆಲ್ಲ ಇಂಟರ್ವ್ಯೂಗಳು ಮಾಡಿದ್ದೀನಿ. ಅದೇ ಥರ ಎಲ್ಲ ಸೈಡು ಇಂಟರ್ವ್ಯೂ ಮಾಡಿ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅಲ್ಲಿ ಮತ್ತು US ಹೋಗಿದ್ದೆ, ಕೆನಡಾಗೆ ಹೋಗ್ತೀನಿ. ಎಲ್ಲೆಲ್ಲಿ LTT ಅವ್ರು ಇದ್ದಾರೋ ಅಲ್ಲೆಲ್ಲ ಹೋಗೋದು. ಆಮೇಲೆ ನನಗೆ ನಾನು ಇದನ್ನು ಕೇಳಿಪಟ್ಟೆ ಅಂದರೆ ನಾನು ಕೇಳಿಸ್ಕೊಂಡೆ, ಬಂತು, ನಾನು ಅವ್ರು ಹೇಳಿದ್ರು ಹಂಗಂದ್ರೆ ನಂಬಲ್ಲ ನಾನು. ನೀವು ಅವತ್ತಿನ ದಿನ ಅಲ್ಲಿ ಇದ್ರಾ, ನಿಮ್ಮ ಅಲ್ಲಿ ಅನುಭವ ಏನು, ಅವತ್ತಿನ ದಿನ ಏನು ನಡೀತು ಅದನ್ನು ಮಾತ್ರ ಹೇಳಬೇಕು. ನೀವು ಕೇಳಿದ್ದು ಬೇರೆ ಹೇಳಿದ್ದು ನಾನು ನಂಬಲ್ಲ. ನೀವು ಅನುಭವ ಆಗಿದ್ದರೆ ಮಾತ್ರ ನನಗೆ ಹೇಳಿ. ನಿಮ್ಗೆ ಏನು ಅನುಭವ ಆಗಿದೆ ಅದನ್ನು ಮಾತ್ರ ಹೇಳಿ. ಅವತ್ತಿನ ದಿನ ನಿಮ್ಮ ಕಣ್ಮುಂದೆ ಏನು ನಡೀತು, ನೀವೇನು ಮಾಡಿದ್ರಿ, ನೀವೆಲ್ಲಿದ್ರಿ, ಇಷ್ಟಿದ್ರೆ ಮಾತ್ರ ನಾನು ರೆಕಾರ್ಡ್ ಮಾಡ್ಕೊಳ್ತೀನಿ. ಏನೋ ಹೇಳ್ತಾ ಇದ್ರೆ ಅದು ವೇಸ್ಟ್ ಅದು. ಯಾಕಂದರೆ ಅವರು ನಂತರ ಯಾರೋ ಏನೋ ಹೇಳಿರ್ತಾರೆ, ಅದನ್ನು ಕೇಳಿಸ್ಕೊಂಡಿರ್ತಾರೆ. ನನಗೆ ಅದು ಬೇಕಿಲ್ಲ. ನಾನು ಫಿಲ್ಮ್ ಮೇಕರು, ನನಗೆ ಅನುಭವ ಆಗಬೇಕು, ನನಗೆ ಆ ಫೀಲ್ ಆಗಬೇಕು. ನಿಮ್ಗೇನು ನಡೀತು ಅಂತ ಹೇಳಿ ಅದನ್ನು ನನಗೆ ಆ್ಯಸಿಟೀಸ್ ತೆಗಿತೀನಿ. ಈ ಥರನೇ ನಾನು ಕವರ್ ಮಾಡಿರೋದು ಎಲ್ಲನೂ. ನನ್ನ ಮೆಟೀರಿಯಲ್ಸ್ ಇರೋದೆಲ್ಲ ಅದೇ ಥರನೇ. ಈ ಥರ ಮಾಡಿದಂಥದ್ದು ಇವಾಗ ಪ್ರೀಕ್ವೆಲ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಅದಲ್ಲದೆ ಒಂದು ವೆಬ್ ಸೀರೀಸ್ ಮಾಡೋಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ LTT ಪ್ರಭಾಕರನ್ ಬಗ್ಗೆ.